ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಐಆರ್ ಆಫ್ ದ ನ್ಯೂಯೆಸ್ಟ್ ಟೀಮ್ ಕಿಚ್ಚಾಸ್ ಕಿಂಗ್ಸ್ ಬೆಂಗಳೂರಿನ ಬಗ್ಗೆ ಕೆಲವು ಮಾತುಗಳನ್ನ ಆಡಬೇಕು ಅಂತ ಕೇಳ್ಬೋದಾ ಇದೀನಿ. ರೋರಿಂಗ್ ಅಪ್ಲಾಸ್ ಒಂದಿಗೆ ಅವ್ರನ್ನ ಸ್ಟೇಜ್ ಮೇಲೆ ಬಂದ್ ಮಾಡ್ಕೊಳ್ಳಿ. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಸೂಪರ್ ಸ್ಟಾರ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್. ಯಾರು ನನಗ ಬಂದಿರುವಂತೆಲ್ಲ ನನ್ನ ಸ್ನೇಹಿತರಿಗೆ ಪ್ರೀತಿಯ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ನನ್ನ ಗೆಳೆಯರಿಗೆ ಹಾಗೂ ಬಂದಿರೋ ನನ್ನ ಗೆಳೆಯರ ನಮಸ್ತೆ, ವೆಲ್ಕಮ್. ಸ್ವಲ್ಪ ಕ್ರಿಕೆಟ್ ಅಂತ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೆ ನಾನು. ಐ ಆಮ್ ಜಸ್ಟ್ ವೆರಿ ಹ್ಯಾಪಿ ಆಕ್ಚುಲಿ that we started off a chat at a probable arena where Gautam was didn't belong. And from there we have had a journey and I'm very happy to be here. Owner ಆದಂಥ ಪ್ರಿಯಾ ಅವರವರಿಗೆ ನಿಮ್ಮನ್ನು ನಾನು ರೆಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಭಾಳ ಸೈಲೆಂಟಾಗಿ ಸೈಡ್ಗೆ ಹೋಗಿ ನಮಗೆ ಸಿಕ್ಸ್ ಹಾಕಿದ್ದೀವಿ ಮಾತಾಡೋಕ್ಕೆ. ಸ್ಪೋರ್ಟ್ಸ್ ಅನ್ನೋದು ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಬೀನ್ very happily associated with ಅದು ಕ್ರಿಕೆಟ್ ಆಗಿರಲಿ, ಇನ್ನೊಂದು ರೀತಿಯಲ್ಲಿ ನಮ್ಮ ಚಿತ್ರರಂಗದಲ್ಲಿ ನಡೆಯುವಂಥ ಬೇರೆ ಸ್ಪೋರ್ಟ್ಸ್ ಆಗಿರಲಿ. ಬಟ್ ಇದನ್ನ ನಾನು ಅಲ್ಲಿಗೆ ಏನಕ್ಕೆ ಹೋಲಿಕೆ ಮಾಡಕ್ಕೆ ಹೋಗಲ್ಲ. ಐ ಥಿಂಕ್ ವೇರ್ ಐ ವುಡ್ ಲೈಕ್ ಟು ಕೀಪ್ ದಿಸ್ ಅಸೈಡ್ ಅಂಡ್ ಅಪಾರ್ಟ್ ಇಸ್ ಬಿಕಾಸ್ ಆಫ್ ದ ವಾಸ್ಟ್ನೆಸ್. ಇದಕ್ಕಿರುವಂಥ ಒಂದು ಡೈಮೆನ್ಷನ್ಸ್ ಬೇರೆ ಇದೆ. ನಾವು ಆಕ್ಚುಲಿ ಡಿಸ್ಕಷನ್ಗೆ ಕೂತ್ಕೊಂಡಾಗ ನಾನು ಅಖಿಲೇಶ್ ನಾವು ಇದನ್ನ ತಗೊಂತೀನಿ ಅಂತ ಅನ್ಕೊಂಡಿರಲಿಲ್ಲ. ಬಿಕಾಸ್ ಅವರು ನನಗೆ ಅಪ್ರೋಚ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಫೇಸ್ ಆಫ್ ದ ಟೀಮ್ ಆಗೋದಕ್ಕೆ. ಬಟ್ ಐ ಥಿಂಕ್ ಐ ಲವ್ ವಾಟ್ ಹಿ ಶೋಡ್, ಐ ಲವ್ ಹಿಸ್ ವಿಷನ್, ಬಿಕಾಸ್ ದಿಸ್ ಇಸ್ ಆಕ್ಚುಲಿ ಅನ್ ಇಂಪಾಸಿಬಲ್. ನಮ್ಮಲ್ಲಿ ಇವಾಗ ನಾವು ಮಾತಾಡೋದಕ್ಕೆ ವಿತ್ ಮೈ ಫ್ರೆಂಡ್ ವಾಸ್ ಮೆನ್ಷನಿಂಗ್ F1 ರೇಸಸ್ ಹೇಗೆ ನಡೀತಾವೆ ಎಲ್ಲ ಕಡೆ ಅಂತ. ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ಬಿಕಾಸ್ ಸರ್ಕ್ಯೂಟ್ಸ್ ಅಂತ ಅಂದರೆ just cars and roads alla. There is so much of engineering even on the road level, forget the technicalities behind the vehicle. ಅದನ್ನೆಲ್ಲ ಕೇಳೋದಕ್ಕೆ ಭಾಳ ಖುಷಿ ಆಗ್ತಾ ಇತ್ತು ನನಗೆ. ಆ್ಯಂಡ್ ಆ ಡಿಸ್ಕಷನ್ಗೆ ಕೂತ್ಕೊಂಡಾಗ್ಲೂ ಐ ಡಿಂಟ್ ರಿಯಲಿ ನೋ ದಟ್ ವಿ ಗೋಟ್ ಬಿ ಅ ಪಾರ್ಟ್ ಆಫ್ ದಿಸ್ ಇನ್ ಸಚ್ ಎ ಹ್ಯೂಜ್ ವೇ. ದಿಸ್ ಇಸ್ ಅ ಬಿಗ್ ಲೀಪ್ ಫಾರ್ ಆಲ್ ಆಫ್ ಅಸ್, ಮೈ ಫ್ಯಾಮಿಲಿ ಎಸ್ಪೆಷಲಿ ಆ್ಯಂಡ್ ಮೈ ಫ್ರೆಂಡ್ಸ್. ಸೊ ಹಿಯರ್ ವಿ ಆರ್ ಆ್ಯಂಡ್ of course, ಇದ್ರ ಮೇಲೆ ಜಾಸ್ತಿ ಮಾತಾಡೋದಕ್ಕೆ ಹೆಚ್ಚಾಗಿ ಇಟ್ಸ್ ಅ ಗ್ರೇಟ್ ಥಿಂಗ್ ಟು ಬಿ ಅಸೋಸಿಯೇಟ್ ವಿತ್ ಯು ಅಖಿಲೇಶ್, ಯುವರ್ ಟೀಮ್ IRF. ಆ್ಯಂಡ್ ನೀವು ಇಲ್ಲಿ ಆ್ಯಂಕರ್ ನೀವು ಹೇಳ್ತಾ ಇದ್ರಿ 100 ಮೀಟರ್ಸ್ ಓಡಿಸಿದ್ರೆ ನಿಮಗೆ ಭಾಳ ಖುಷಿ ಆಗ್ತಿರೋಂತ ಅಲ್ವಾ? ಅಲ್ಲ ಮಾಡಿ ಅಂತ ಹೇಳಕ್ಕಲ್ಲ, ನಾನು ಅದೇ ಲೈನಲ್ಲಿ ಇದ್ದೀನಿ ಅಂತ ಹೇಳಕ್ಕೆ. ಓನರ್ ಆಗಿರ್ಬೋದು, ಕಾರ್ ಒಳಗಡೆ ಕೂತ್ಕೊಳ್ಳೋ ಅವಕಾಶ ಇಲ್ಲ. ಬಿಕಾಸ್ ಅದಕ್ಕೆಲ್ಲ ಒಂದು ಸಪ್ರೇಟ್ ಲೈಸೆನ್ಸ್ ಇದೆ, ಸಪ್ರೇಟ್ ಒಂದು ಪ್ರೋಗ್ರಾಮಿಂಗ್, ಟ್ರೈನಿಂಗ್, ಇಯರ್ಸ್ ಆ್ಯಂಡ್ ಇಯರ್ಸ್ ಆಫ್ ಡೆಡಿಕೇಶನ್. ಬಿಕಾಸ್ ಇಲ್ಲಿ ರೇಸಿಂಗ್ ಅಂತ ಬರ್ತಿದ್ದ ಹಾಗೆಯೇ ಇಲ್ಲಿ ಬಂದಿರುವಂಥ ನನ್ನ ಕೆಲವು ಮಿತ್ರರಿಗೆ ಗೊತ್ತಿದ್ದವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ಇಸ್ ನಾಟ್ ದ್ಯಾಟ್ ನಮ್ಮಲ್ಲಿರುವಂಥ ಒಳ್ಳೆ ಡ್ರೈವರ್ಸ್ ಈ ಕಾರ್ನ ಓಡಿಸ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಅನ್ನೋದು ಇಸ್ ಹೋಲ್ ಪ್ರಾಸೆಸ್. ಅದಕ್ಕಿಂತ ಚಾಂಪಿಯನ್ಶಿಪ್ ಗೆದ್ದಿರಬೇಕು. IPL ಅಲ್ಲಿ ಹೇಗೆ ನಡೆಯುತ್ತೆ ಅದೇ ಥರ ಇಲ್ಲಿ ಡ್ರೈವರ್ಸ್ ಆಪ್ಷನಿಂಗ್ ನಡೆಯುತ್ತೆ. ಆಲ್ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಪ್ರೋಸೆಸ್ ವಿಚ್ ಇಸ್ ನ್ಯೂ ಫಾರ್ ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ ಆಲ್ಸೋ. ಆ್ಯಂಡ್ ಐ ಥಿಂಕ್ ವಿಲ್ ಎಂಜಾಯ್ ದಿಸ್. Akhilesh, I wish you all the best, and I'm very, very, very happy that we are associated. And don't forget, even I'm one of the people in the line who would like to drive the car sometime. All right. So, Bandiroru ಎಲ್ಲರಿಗೂ thanks ಹೇಳ್ತಾ Akhilesh. I wish you all the best. And ಯಾವತ್ತೂ ನಾವು yes, of course, KCC ನಡೆಸಿದ್ದೀವಿ, CCL ಆಡಿದ್ದೀವಿ, ಬೆಂಗಳೂರಿಗೆ ಆಡಿದ್ದೀವಿ, ಕರ್ನಾಟಕಕ್ಕೆ ಕೂಡ ಹೋಗಿ ಕನ್ನಡ ಚಿತ್ರರಂಗದಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಬಟ್ ಯಾವತ್ತೋ ಒಂದು ದಿವಸ ನನ್ನ ಟೀಮಿಗೆ ಕೂಡ, ನಾವು ತಗೊಳ್ಳೋ ಟೀಮಿಗೆ ಕೂಡ ಒಂದು ಬೆಂಗಳೂರು ಅಂತ ಒಂದು ಹೆಸರು ಬರುತ್ತೆ ಅಂತ ಅನ್ಕೊಂಡಿರಲ್ಲ. ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಸಮ್ವೇರ್ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್, ವೆರಿ ಆನರ್ಡ್. ಆ್ಯಂಡ್ ಅಫ್ಕೋರ್ಸ್ ನಾನು ಹೇಳಿದಾಗೆ ಓನರ್ ಅವರು, ಪ್ರಿಯಾ ಅವರು ಇದನ್ನು ಡಿಸೈಡ್ ಮಾಡಿರಲಿಲ್ಲ ಅಂದರೆ ಏನು ಆಗ್ತಾ ಇರಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ವಿನೀತ್ ಬಗ್ಗೆ ನಾನು ಅವ್ರನ್ನ ತುಂಬ ಚೆನ್ನಾಗಿ ಮಾತಾಡಿದ್ರು, ಅವರ್ CFO. But Vineet, that was a wonderful speech you made it easy for me. Thank you so much, and without you also this would have happened. And welcome to Bengaluru.
ಸರ್ ನನ್ನ ಮೊದಲನೇ ಪ್ರಶ್ನೆ, ನೀವು ಕಾರ್ ಓಡಿಸಿದ್ರಲ್ಲ, ಐ ಸೀನ್ ದ ಬೆಸ್ಟ್ ಆಫ್ ದ ಕಾರ್ಸ್ ಇನ್ ದ ವರ್ಲ್ಡ್. ಮೊದಲನೇ ಸಲ ನೀವು ಓಡಿಸಿದಂಥ ಸೂಪರ್ ಕಾರ್ ಮೆಮರಿ ನಮ್ಮ ಜೊತೆ ಶೇರ್ ಮಾಡೋದಾದ್ರೆ ಸರ್? ಮಾರುತಿ. ಸರಿ, ಇದ್ರ ಮೇಲೆ ಮಾತಾಡೋದಕ್ಕೆ ಆಗಲ್ಲ ಸರ್. ಅಲ್ಲ, ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ರು ಸರ್, ಹಾಸಿಗೆ ಎಷ್ಟು ಅಗಲ ಇದೆ ಕಾಲು ಆಚೆ ಚಾಚಬೇಕು ಅಂತ. ನಮ್ಮ ತಂದೆ ಕಾಲು ಇದ್ದಿದ್ದೆ 800. ನಮ್ಮ ಕೆಪಾಸಿಟಿ ಅಷ್ಟಿತ್ತು, ಅದನ್ನು ಓಡಿಸಿ ಅದನ್ನ ಡ್ಯಾಶ್ ಮಾಡಿ ಡಿಕ್ಕಿ ಹೊಡೆದೆಲ್ಲ ಆಗಿದೆ. ಅಲ್ಲಿಂದ ನೆಕ್ಸ್ಟ್ ಒಂದು 1000 ಬಂದ್ವಿ. ಅದು ನಮ್ದಲ್ಲ, ಫಾದರ್. ಆ ಕಾರ್ ನಾನು ಓಡಿಸ್ತಾ ಇದ್ದೆ, ಅದನ್ನ ಫಸ್ಟ್ ಆಕ್ಸಿಡೆಂಟ್ ಮಾಡಿದ್ದು ಪ್ರಿಯಾ ಅವರು. ಅಲ್ಲಿಂದ ನಮ್ಮ ಡ್ರೈವಿಂಗ್ ನಿಂತೋಗಿತ್ತು ಸರ್ ಸ್ವಲ್ಪ ವರ್ಷ. So I have a question for you. There's so many fans who are here for you today. What's that one thing that gives you the adrenaline rush, that gives you the excitement and gets that whole excitement going in you? What is that thing? As an actor, what gives us the rush is always the entertainment and the mass factor of cinema. That's what gives us the rush. And this is nothing but mass. For him, he says it is race. For us, it is mass. That sound, all that entertainment, that action part of the racing, I think all the people standing in the boundaries, cheering. If you actually, for all the people who probably have witnessed the races, what gives you the rush is nothing but that one sound which passes by you. Yeah, absolutely. I think that is what is. I have seen that so many people have that as their hello cheering. Correct. So I think that is what gives me the rush, and at least I would want to see that from a close quarter this time. And probably because we are the owners, we get a better place. Yeah. Yes. I promise you, I'll not smoke on the venue. I'll be there. So I think that's something that I really want to be a part of and witness it. Well, you are now. Everyone, please, एक बार जोरदार तालियां हो जाए. ಜೋಳದ ಚಪ್ಪಾಳೆ ಬರಲಿ ನಮ್ಮ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ಗೆ. ಥ್ಯಾಂಕ್ ಯು ಸೊ ಮಚ್. Thank you so much. ಈಗ ನಾವೆಲ್ಲರೂ ಕಾಯ್ತಿರುವಂತಹ ಸಮಯ, ಕಿಚ್ಚಾಸ್ ಕಿಂಗ್ಸ್ ಬೆಂಗಳೂರು ಲೋಗೋ ಹಾಗೂ ಟೀಮ್ ನ ಅಫಿಷಿಯಲ್ ಲಾಂಚ್ ಮಾಡೋದಕ್ಕೆ ನಾವು ಕರೀತಾ